ಎಲ್ಲವನ್ನೂ ಕೂಡ ತ್ಯಜಿಸಿ ಸಂತನೆಂದರೆ ಹೇಗಿರಬೇಕು ಅನ್ನಲಿಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅದು ನಮ್ಮ ಸಂತರು, ಅದು ಸಿದ್ದೇಶ್ವರ ಸ್ವಾಮೀಜಿಗಳು. ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಸಿದ್ದೇಶ್ವರ ಸ್ವಾಮಿಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ. ಕುದಿಯೋನು ಆವಿಯಾಗಿ ಹೋಗ್ತಾನೆ, ಉರಿಯೋನು ಬೂದಿಯಾಗಿ ಹೋಗ್ತಾನೆ. ನೀನು ಯಾಕೆ ತಲೆಬ್ಯಾನಿ ಮಾಡ್ಕೋತಿ? ನಿನ್ನ ಹೆಜ್ಜೆ ನಿನಗ, ನೀನು ಹೆಜ್ಜೆ ಇಡು. ಎಂಥ ಅದ್ಭುತವಾದಂಥ ಮಾತು. ಅವ್ರಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಬನ್ನಿ, ಆರಂಭದಲ್ಲಿ ಅವರಿಗೆ ನುಡಿ ನಮನಗಳು ನಮ್ಮ ಈ ದೃಶ್ಯಾವಳಿಗಳ ಮುಖಾಂತರ. ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಯಾವ ಪದಗಳಲ್ಲೂ ಬಣ್ಣಿಸಲಾಗದ ಶಕ್ತಿ. ಪ್ರತಿನಿತ್ಯ ಪ್ರವಚನ ನೀಡುತ್ತಿದ್ದ ಸಿದ್ದೇಶ್ವರರ ಪ್ರತಿ ಮಾತು ಭಕ್ತರಿಗೆ ದಾರಿದೀಪ. ಪ್ರತಿ ಪ್ರಶ್ನೆಗೂ ಪ್ರತಿ ಸಮಸ್ಯೆಗೂ ಅಲ್ಲಿತ್ತು ಪರಿಹಾರ. ಬೇರೆ ಬೇರೆ ರೂಪದಾಗ ಭಗವಂತನ ಅನುಗ್ರಹ ಈ ಜಗತ್ತಿನಲ್ಲಿ ಸದೈವ ಇರ್ತದೆ, ಮನುಷ್ಯ ಅನುಭವಿಸಬೇಕಾಗ್ತದೆ. ಶ್ರೀಗಳು 1940 ಸೆಪ್ಟೆಂಬರ್ 5 ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗೆಯಲ್ಲಿ ಸಿದಗೊಂಡನಾಗಿ ಜನಿಸಿದ್ರು. ತಂದೆ 200 ಎಕರೆ ಜಮೀನಿನ ಒಡೆಯ ಓಗೆಪ್ಪ ಗೌಡ ಬಿರಾದಾರ್, ತಾಯಿ ಸಂಗಮ್ಮ. 13ನೇ ವಯಸ್ಸಿಗೆ ಸಿದಗೊಂಡ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳ ಶಿಷ್ಯರಾದರು. ಆಶ್ರಮದ ಉತ್ತರಾಧಿಕಾರಿಯಾದ ಬಳಿಕ ಸಿದಗೊಂಡ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯಾದರು. ಕನ್ನಡ, ಮರಾಠಿ, ಸಂಸ್ಕೃತ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಸಾಧಿಸಿದ್ರು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಸೇರಿದಂತೆ ಎಲ್ಲ ದಾರ್ಶನಿಕರನ್ನ ಮತ್ತು ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡಿದ್ರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹಲವು ಕೃತಿಗಳನ್ನು ರಚಿಸಿದ್ರು. ಶ್ರೀಗಳ ಬಳಿ ಕೇವಲ 2 ನಿಲುವಂಗಿ ಮತ್ತು 2 ಪಂಚೆ ಇತ್ತು. ಇದರಲ್ಲಿ ಜೇಬುಗಳಿರಲಿಲ್ಲ. ಹರಿದ ಅಂಗಿಯನ್ನೇ ತೊಡುತ್ತಿದ್ದರು. ಜ್ಞಾನಸೂರ್ಯ ಹಣವನ್ನ ಎಡಗೈಯಿಂದಲೂ ಮುಟ್ಟಲಿಲ್ಲ. ಹಾರ ತುರಾಯಿಗೆ ಕೊರಳೊಡ್ಡಲಿಲ್ಲ. ಯಾರಿಗೂ ಪಾದ ಕೊಟ್ಟು ನಮಸ್ಕಾರ ಪಡೆಯಲಿಲ್ಲ. ಕೇಂದ್ರ ಸರ್ಕಾರ ಘೋಷಿಸಿದ ಪದ್ಮಶ್ರೀ ಪ್ರಶಸ್ತಿಯನ್ನೇ ನಯವಾಗಿ ತಿರಸ್ಕರಿಸಿದ ಯೋಗಿ ತಾವು ಬದುಕಿರುವ ತನಕ ತಮ್ಮ ಕುರಿತು ಯಾರಿಗೂ ಪುಸ್ತಕ ಬರೆಯಲು ಅವಕಾಶ ನೀಡಲಿಲ್ಲ. 83ನೇ ವಸಂತಕ್ಕೆ ಕಾಲಿಟ್ಟಿದ್ದ ಶ್ರೀಗಳು ನಾನು ಪ್ರಕೃತಿಗೆ ವಿರುದ್ಧವಾಗಿ ಬದುಕಿರಲಾರೆ ಅಂತ ಚಿಕಿತ್ಸೆಯನ್ನೇ ನಿರಾಕರಿಸಿದ್ರು. ಇಚ್ಛಾ ಮರಣಿಯಂತೆ 2023 ಜನವರಿ 2 ಸಾಯಂಕಾಲ 6:05 ಯಹಲೋಕದ ಯಾತ್ರೆಗೆ ವಿರಾಮ ನೀಡಿದ್ರು. 45 ಲಕ್ಷಕ್ಕೂ ಅಧಿಕ ಭಕ್ತರು ಜ್ಞಾನ ಬೆಳಕಿನ ಅಂತಿಮ ದರ್ಶನ ಪಡೆದು ಪುನೀತರಾದರು. ತಮ್ಮ ಇಚ್ಛೆಯಂತೆ ದೇಹವನ್ನ ಅಗ್ನಿಗೆ ಒಡ್ಡಿಸಿಕೊಂಡು ಪಂಚಭೂತಗಳಲ್ಲಿ ಲೀನರಾದರು. ಕೋಟಿ ಕೋಟಿ ಭಕ್ತರ ಎದೆಯಲ್ಲಿ ಪ್ರತಿಷ್ಠಾಪನೆಯಾದರು. ಇಂತಹ ಘನಚೇತನಕ್ಕೆ TV9ನ ಕೋಟಿ ಕೋಟಿ ನಮನ. ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ. ಸ್ವಾಮೀಜಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅವರನ್ನ ತುಂಬಾ ಹತ್ತಿರದಿಂದ ಬಲ್ಲಂತಹ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿಗಳು ವೇದಿಕೆಗೆ ಬರಬೇಕು, ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯ ಅಪ್ಪಗಳ ಒಂದು ನುಡಿನಮನದೊಂದಿಗೆ ಈ TV9 ಕಾರ್ಯಕ್ರಮ ಇಂದು ಪ್ರಾರಂಭಿಸಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ ತಂದಿದೆ. ಅವರ ಮಾತು, ಅವರ ಸಮಯ, ಅವರ ನಡೆ, ಅವರ ನುಡಿ
ಎಲ್ಲವೂ ಅಪರೂಪ. ಅದರ ಜೊತೆಗೆ ಅವರ ಬದುಕು ಜ್ಞಾನಕ್ಕಾಗಿ ಮತ್ತು ದಾಸೋಹಕ್ಕಾಗಿ, ಸಮಾಜದ ಒಳಿತಿಗಾಗಿ ಹಗಲಿರುಳು ಶ್ರಮಿಸಿದಂಥ ಮಹಾಶಿವಯೋಗಿಗಳು. ಅವರು ಎದಕ್ಕೆ ಬಂದಿದ್ದರು ಅಂತ ಕೇಳಿದರೆ, ಒಬ್ಬ ಸಂತ ಹೇಳ್ತಾನೆ, ಶರಣ, ಹೆಣ್ಣಿಗಾಗಿ ಬಂದವರೆಲ್ಲ, ಹೊನ್ನಿಗಾಗಿ ಬಂದವರೆಲ್ಲ, ಮಣ್ಣಿಗಾಗಿ ಬಂದವರೆಲ್ಲ, ಈ ನಾಡಿಗೆ ಬಂದದ್ದು ಅವರು ಭಕ್ತಿ ಪಥವ ತೋರಲು ಬಂದಂಥವರು ಅನ್ನೋಂಥ ಮಾತನ್ನು ಚನ್ನ ಬಸವಣ್ಣವರು ಈ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಈ TV9 ಈ ಚಾನಲ್ ಅತ್ಯಂತ ಯಶಸ್ವಿ ಕಾರ್ಯವನ್ನು ಮಾಡ್ತಾ ಇದೆ. ಜನರ ಕಣ್ಣೀರು ಒರೆಸುವ ಕಾರ್ಯಕ್ರಮವನ್ನು ಇದು ಮಾಡಿದೆ ಅನ್ನೋಂಥದ್ದಿದೆ. ನನ್ನ ಕರಿಸಿ 4 ಮಾತನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ TV9 ಎಲ್ಲ ಕಾರ್ಯಕರ್ತರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.